ఇక్కడ ಪಟ್ಟದಕಲ್ಲು ಮಹಾಕೂಟ 3 ದೇವಸ್ಥಾನಕ್ಕೆ ಬಂದು ಕೋಟಿಲಿಂಗಕ್ಕೆ 1 ಲಿಂಗ ಕಡಿಮೆ. ಕೋಟಿಲಿಂಗಕ್ಕೆ 1 ಲಿಂಗ ಕಡಿಮೆ ಆದಕ್ಕೆ ಅಗಸ್ತ್ಯಮುನಿ ಋಷಿಗಳು ತಪಸ್ಸೆ ಕುಂತು ಶಿವ ಉದ್ಭವ ಆಯಿತು ಮಹಾಕೋಟೇಶ್ವರ. 6ನೇ ಶತಮಾನ ಇದು ಚಾಲುಕ್ಯರು ಕಟ್ಟಿದ್ದು. ಚಾಲುಕ್ಯರು ಕಟ್ಟಿದ್ದು 6ನೇ ಶತಮಾನ. ಇದು ದಕ್ಷಿಣದ ಕಾಶಿ ತೀರ್ಥ ಅಂದರೆ ಉತ್ತರ ಕಾಶಿಯಲ್ಲಿದ್ದು ಜಲ ಬರುತ್ತೆ. ಉತ್ತರ ಕಾಶಿಯಲ್ಲಿದ್ದು ಹೇಗಪ್ಪ ಜಲ ಬರೋದು ಅಂತಂತಂದರೆ, ಉತ್ತರ ಕಾಶಿ ಜಂಗಮವಾಡಿ ಮಠದ ಗುರುಗಳಾದ ಚಾತುರ್ವರ್ಣಾಚಾರ್ಯರು ಡೈಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಅವ್ರ ಕೈಯಲ್ಲಿರುವಂಥ ಜೋಳಿಗೆ ಬೆತ್ತ ನದಿ ದಂಡೆ ಮೇಲಿಟ್ಟು ಸ್ನಾನ ಪೂಜೆ ಮಾಡುವಾಗ ಅವರ ಕೈಯಲ್ಲಿರುವಂಥ ಬೆತ್ತ ಉತ್ತರ ಕಾಶಿ ಗಂಗಾ ನದಿಯಲ್ಲಿ ಕಳೆದು ಇರಬೇಕು. ಉತ್ತರ ಕಾಶಿ ಗಂಗಾ ನದಿಯಲ್ಲಿ ಕಳೆದು ಹೋದ ತಕ್ಷಣ ಆಗ ಏನು ಮಾಡ್ತಾರೆ, ಋಷಿಮುನಿಗಳು ಲೋಕ ಕಲ್ಯಾಣಕ್ಕಂತ ಹೋದಾಗ ಅವರು ಈ ಕ್ಷೇತ್ರಕ್ಕೆ ಬಂದಿರ್ತಾರೆ. ಈ ಕ್ಷೇತ್ರಕ್ಕೆ ಬಂದಾಗ ಆ ಬೆತ್ತ ಉತ್ತರ ಕಾಶಿ ಗಂಗಾ ನದಿಯಲ್ಲಿ ಕಳೆದ ಬೆತ್ತ ಈ ಕಲ್ಯಾಣಿಯಲ್ಲಿ ತೇಲಾಡಿದ ನೋಡಿ, ನಾನು ಉತ್ತರ ಕಾಶಿಯಲ್ಲಿ ಬೆತ್ತ ಕಳ್ಕೊಂಡಿದ್ದೆ, ನನ್ನ ಬೆತ್ತ ಎಲ್ಲಿದೆ ಅಂತಂದು ಆಗ ಋಷಿಮುನಿಗಳು ನಾಮಕರಣ ಮಾಡಿದರು. ಆಗ ಉತ್ತರ ಕಾಶಿ ಜಲಮಾರ್ಗವಾಗಿ ಇಲ್ಲಿ ಬಂದದಂದ್ರೆ ಇದು ದಕ್ಷಿಣದ ಕಾಶಿ ತೀರ್ಥ, ದಕ್ಷಿಣದ ಕಾಶಿ ಮಹಾಕೋಟೇಶ್ವರ ಅಂತಂದು ಅಲ್ಲಿಂದ ಈ ಕ್ಷೇತ್ರಕ್ಕೆ ನಾಮಕರಣ ಮಾಡಿದರು. ಔದಂಬರ ವೃಕ್ಷದ ಕೆಳಗೆ ವಿಘ್ನೇಶ್ವರ ತತ್ಲ. ವಿಘ್ನೇಶ್ವರ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ತಪಸ್ಸು ಕುಂತ ಸ್ಥಳ. ದತ್ತಾತ್ರೇಯನ ವಾಸಸ್ಥಳ ಇದು. 108 ಇಷ್ಟ ಸಿದ್ಧಾರ್ಥಿ ಸಿದ್ಧಿ ಗಣೇಶ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನಾರ ಸಂಕಲ್ಪ, ಶಾಲೆ ಬಗ್ಗೆ, ಪರೀಕ್ಷೆ ಬಗ್ಗೆ, ಪೇಪರ್ ಬಗ್ಗೆ, ನೌಕರಿ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಮಕ್ಕಳ ಬಗ್ಗೆ, ಮಕ್ಕಳಿಲ್ಲದವ್ರ ಬಗ್ಗೆ, ಮಕ್ಕಳ ಮದುವೆ ಬಗ್ಗೆ, ಮನೆ ಕಟ್ಟೋದ್ರ ಬಗ್ಗೆ ಏನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಕೆಳಗಿಳಿದು ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಹೋಗುವಂಥ ಈ ಕ್ಷೇತ್ರದ ನಿಯಮ. ಆ ಕಟ್ಲ ಮುಟ್ಟುವುದರಿಂದ 108 ದೋಷಗಳ ಪರಿಹಾರ. ನಿಮಗೆ ನಿಮ್ಮ ಕುಟುಂಬಕ್ಕೆ ದೋಷಗಳ ಪರಿಹಾರ. ಕೆಳಗಿಳಿದು ತೀರ್ಥ ಹಾಕಿರಿ, ಸಂಕಲ್ಪ ಮಾಡಿಕೊರಿ. ನಿಮಗೆಷ್ಟು